ನರೇಂದ್ರ ಮೋದಿಜಿ ಸಬ್ಸಿಡಿ ಯಾಕೆ ತೆಗೆದುಹಾಕಿದ್ರಿ? ಚುನಾವಣೆ ಟೈಮ್ನಲ್ಲಿ ಬೆಲೆ ಕಡಿಮೆ ಮಾಡಿದ್ರಿ. ಆದರೂ ಇವತ್ತು ಗ್ಯಾಸ್ ಸಿಲಿಂಡರ್ ಬೆಲೆ 855 ರೂಪಾಯಿ ಇದೆ. ಹೀಗಂತ ಹೇಳಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಗೊಬ್ಬರ ಬೆಲೆ, ಗೋಧಿ ಬೆಲೆ, ಅಕ್ಕಿ ಬೆಲೆ ಎಲ್ಲ ಬೆಲೆಗಳು ಏರಿಕೆಯಾಗಿವೆ. ಗ್ಯಾರಂಟಿ ಯೋಜನೆಗೆ ಈ ವರ್ಷ 50,000 ಕೋಟಿ ರೂಪಾಯಿ ಇಟ್ಟಿದ್ದೇವೆ. ಆಹಾರ ಪದಾರ್ಥಗಳ ಬೆಲೆ ಏರಿಸಿದ್ರೆ ನಾವು ಎಲ್ಲಿ ಹೋಗಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ. ಮೋದಿಜಿ, ನೀವು ಬಡವರ ಬಗ್ಗೆ ಮಾತನಾಡ್ತಕ್ಕಂಥದ್ದು, ಸಾಮಾನ್ಯ ಜನರ ಬಗ್ಗೆ ಮಾತನಾಡ್ತಕ್ಕಂಥದ್ದು, ಸಬ್ಸಿಡಿ ಯಾಕೆ ತೆಗೆದುಹಾಕಿದ್ರಿ? ಗ್ಯಾಸ್ ಸಬ್ಸಿಡಿ ಯಾಕೆ ತೆಗೆದುಹಾಕಿದ್ರಿ? ಯಾಕೆ ಅದನ್ನು ಕಡಿಮೆ ಮಾಡಿದ್ರಿ? ಮನಮೋಹನ್ ಸಿಂಗ್ ಅವರಿರುವಾಗ ಗ್ಯಾಸ್ಗೆ ಸಬ್ಸಿಡಿ ಕೊಡ್ತಾ ಇದ್ರು, ಅದರಿಂದ ಬೆಲೆ ಕಡಿಮೆ ಆಗಿತ್ತು. ಇವತ್ತು ಕಡಿಮೆ ಮಾಡಿದ್ರಿ. ಜನರ ಒತ್ತಡಕ್ಕೆ ಪಡೆದು ಚುನಾವಣೆ ಇದೆ ಅಂತೇಳಿ, ಕಳೆದ ಲೋಕಸಭಾ ಚುನಾವಣೆ ಇದೆ ಅಂತೇಳಿ ಕಡಿಮೆ ಮಾಡಿದ್ರಿ. ಆದರೂ ಕೂಡ 855 ರೂಪಾಯಿ ಇವತ್ತು ಗ್ಯಾಸ್ ಬೆಲೆ. ಎಷ್ಟು? 855 ರೂಪಾಯಿ ಗ್ಯಾಸ್ ಬೆಲೆ. ಇದು ಕಡಿಮೆ ಮಾಡಿದ್ಮೇನೂ ಕೂಡ 50 ರೂಪಾಯಿ ಹೆಚ್ಚು ಮಾಡಿದ್ದೀರಲ್ಲ. ಮತ್ತೆ ಇದನ್ನ ನೀವೆಲ್ಲ ಸಿಮೆಂಟ್ ಬೆಲೆ, ಗೊಬ್ಬರದ ಬೆಲೆ, ಔಷಧಿ ಬೆಲೆ ಇವೆಲ್ಲ ಏರ್ಕಬೇಕಾದ್ರೆ ಯಾಕೆ ಸುಮ್ಮನೆ ಏರ್ಕತ್ತವ? ಅಕ್ಕಿ ಬೆಲೆ, ಗೋಧಿ ಬೆಲೆ, ರಾಗಿ ಬೆಲೆ ಇವೆಲ್ಲ ಏರ್ಕಬೇಕಾದ್ರೆ ಡೀಸೆಲ್ ಬೆಲೆ ಏರಿಕೆ ಆದ್ರಿಂದ ಏರಿಕೆಯಾಗಿದೆ. ನಾವು ಇವತ್ತು ಪ್ರತಿ ವರ್ಷ ಗ್ಯಾರಂಟಿ ಯೋಜನೆಗಳಿಗೆ ಕಳೆದ 24-25ರಲ್ಲಿ 52,008 ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದು. ಗ್ಯಾರಂಟಿ ಯೋಜನೆಗಳಿಗೆ 52,008 ಕೋಟಿ. ಈ ವರ್ಷ 50,018 ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೇವೆ. ಏನು ಉತ್ಪಾದನೆ ಆಗುತ್ತಾ? ತೆರಿಗೆ ಬೆಲೆ, ಆಹಾರ ಪದಾರ್ಥಗಳ ಬೆಲೆ ಎಲ್ಲ ಏರಿಸ್ಬಿಟ್ಟು ನೀವು ಎಲ್ಲೋಗ್ಬೇಕು? ನಾವು ಕಳೆದ ವರ್ಷ ಬಜೆಟ್ ಇದ್ದದ್ದು 4,71,000 ಕೋಟಿ. ಅವ್ರು ಹೇಳ್ತಾರೆ, ಬಿಜೆಪಿಯವರು, ಸಿದ್ದರಾಮಯ್ಯನವರ ಸರ್ಕಾರ ದಿವಾಳಿ ಆಗ್ಬಿಟ್ಟಿದೆ, ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿಬಿಟ್ಟು ದಿವಾಳಿ ಆಗ್ಬಿಟ್ಟಿದೆ, ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ. ನಾನು ಕೇಳ್ತೀನಿ, ನಾ 3,71,000ದಿಂದ 4,09,000 ಕೋಟಿಗೆ ಬಜೆಟ್ ಗಾತ್ರ ಜಾಸ್ತಿ ಆಗಿದ್ರೆ ಸುಮಾರು 38,000 ಕೋಟಿ ಜಾಸ್ತಿ ಆಗಿದ್ರೆ ದಿವಾಳಿ ಆಗಿರ್ತಕ್ಕಂಥ ಸರ್ಕಾರದಲ್ಲಿ ಮಾಡ್ಲಿಕ್ಕೆ ಸಾಧ್ಯನಾ? ಯಾವುದೋ ಆರ್ಥಿಕವಾಗಿ ದಿವಾಳಿ ಆಗಿದೆ, ಆ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ವರ್ಷ ಬರೀ MLAಗಳಿಗೆ, MLCಗಳಿಗೆ